ನಮಸ್ಕಾರ ಸ್ನೇಹಿತರೆ, ವರ್ಷಾ ಸಕ್ಸಸ್ ಲೋಕಗೆ ಸ್ವಾಗತ. ಈ 5 ಸಂದರ್ಭಗಳಲ್ಲಿ ಯಾವಾಗಲೂ ಮೌನವಾಗಿರಿ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಮಾತನಾಡುವುದಕ್ಕಿಂತ ಮೌನವಾಗಿರುವುದೇ ದೊಡ್ಡ ಶಕ್ತಿ. ಸರಿಯಾದ ಸಮಯದಲ್ಲಿ ಮೌನ ಪಾಲಿಸಿದರೆ ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಹುದು. ಹಾಗಾದರೆ ಯಾವ 5 ಸಂದರ್ಭಗಳಲ್ಲಿ ನಾವು ಸುಮ್ಮನಿರಬೇಕು ತಿಳಿಯೋಣ. 1. ಕೋಪ ಬಂದಾಗ ಕೋಪದಲ್ಲಿ ಆಡಿದ ಒಂದು ಮಾತು ವರ್ಷಗಳ ಸಂಬಂಧವನ್ನು ಹಾಳು ಮಾಡಬಹುದು. ಕೋಪ ಕಡಿಮೆಯಾದ ನಂತರ ಮಾತನಾಡಿದರೆ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ಸಿಗುತ್ತದೆ. ಇನ್ನು 2. ಯಾರಾದರೂ ಅವಮಾನಿಸಿದಾಗ ಪ್ರತಿ ಟೀಕೆಗೆ ಉತ್ತರ ಕೊಡುವ ಅಗತ್ಯವಿಲ್ಲ. ನಿಮ್ಮ ಯಶಸ್ಸೇ ಅತ್ಯುತ್ತಮ ಉತ್ತರ. ಸಮಯವೇ ಸತ್ಯವನ್ನು ಸಾಬೀತುಪಡಿಸುತ್ತದೆ. 3. ಅನಗತ್ಯವಾದ ವಾದ ವಿವಾದ ನಡೆಯುವಾಗ ಗೆಲ್ಲಲು ಅಲ್ಲ, ಅರ್ಥ ಮಾಡಿಕೊಳ್ಳಲು ಮಾತನಾಡಬೇಕು. ಎದುರಾಳಿಯ ಉದ್ದೇಶ ಜಗಳವೇ ಆಗಿದ್ದರೆ ಮೌನವೇ ನಿಮ್ಮ ಗೆಲುವಾಗಿರಬೇಕು. 4. ಸಂಪೂರ್ಣ ಸತ್ಯ ತಿಳಿಯದಿದ್ದಾಗ ಅರ್ಧ ಮಾಹಿತಿ ಅಪಾಯಕಾರಿ. ನಿಜಾಂಶ ತಿಳಿಯದೆ ಮಾತನಾಡಿದರೆ ತಪ್ಪು ಅರ್ಥಗಳು ಹುಟ್ಟುತ್ತವೆ. ಮೊದಲು ತಿಳಿದುಕೊಳ್ಳಿ, ನಂತರ ಮಾತನಾಡಿ. 5. ನಿಮ್ಮ ಮಾತು ಯಾರಿಗೂ ಉಪಯೋಗವಾಗದಿದ್ದಾಗ ಪ್ರತಿಯೊಂದು ಮಾತು ಯಾರಿಗಾದರೂ ಒಳಿತಾಗಬೇಕು. ಉಪಯೋಗವಿಲ್ಲದ ಮಾತಿಗಿಂತ ಮೌನವೇ ಶ್ರೇಷ್ಠ. ಕೊನೆಯ ಸಂದೇಶ: ಮೌನ ಎಂದರೆ ದುರ್ಬಲತೆ ಅಲ್ಲ, ಸರಿಯಾದ ಸಮಯದಲ್ಲಿ ಮೌನವಾಗಿರುವುದು ಜ್ಞಾನ, ತಾಳ್ಮೆ ಮತ್ತು ಆತ್ಮವಿಶ್ವಾಸದ ಸಂಕೇತವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.